ನೀನ್ ಯಾಕೆ ನಮ್ಮ ಅಪ್ಪನ ನಿಮ್ಮನೆ ಕರ್ಕೊಂಡು ಹೋಗ್ಬೇಕು? ಅವ್ರಿಗೆ ನಮ್ಮ ಮನೇಲಿ ಜಾಗ ಇಲ್ವಾ? ಮೊದ್ಲೇ ನಿಮ್ ಮನೇಲಿ ಜನರು ಸರಿ ಇಲ್ಲ. ಅವ್ರಲ್ಲಿ ಬಂದ್ರೆ ಹುಷಾರಾಗದಿರ್ಲಿ, ಇನ್ನ ತೊಂದ್ರೆನೆ ಜಾಸ್ತಿ ಆಗತ್ತೆ. ಅಲ್ಲ, ನಮ್ಮ ಅಪ್ಪಂಗೆ ಗತಿ ಇಲ್ದೇನೆ ಎಲ್ಲೆಲ್ಲೋ ಹೋಗೋ ಅವಶ್ಯಕತೆ ಇಲ್ಲ, ಗೊತ್ತಾಯ್ತಾ? ನಿಶಿ, ಹಿಂದೆ ಮುಂದೆ ಗೊತ್ತಿಲ್ಲದೆ ಮಾತಾಡಬೇಡ. ಮಾವ ಯಾರ ಜೊತೆ ಕ್ಲೋಸ್ ಆಗಿದ್ರು ಅವ್ರ ಜೊತೆ ಇದ್ರೆ ಮಾವ ಬೇಗ ಹುಷಾರಾಗ್ಬೋದು ಅಂತ ಡಾಕ್ಟರ್ ಹೇಳಿದ್ದಾರೆ. ನೀನ್ ಸಪೋರ್ಟ್ ಮಾಡ್ಕೊಂಡು ಬರ್ಬೇಡ. ಅಪ್ಪ ಶ್ರಾವಣಿ ಅಕ್ಕನ ಜೊತೆ ಮಾತ್ರ ಕ್ಲೋಸ್ ಆಗಿರ್ಲಿಲ್ಲ, ಅಮ್ಮನ ಜೊತೆನೂ ಕ್ಲೋಸ್ ಆಗಿದ್ರು. ನಮ್ಮೆಲ್ಲರ ಜೊತೆನೂ ಕ್ಲೋಸ್ ಆಗಿದ್ರು. ಅಷ್ಟಕ್ಕೂ ಶ್ರಾವಣಿ ಅಕ್ಕನ ಅವ್ರೇನ್ ಹೆತ್ತಿಲ್ವಲ್ಲ. ನಿಶಿ, ಅಪ್ಪ ನಮ್ಮೆಲ್ರಿಗಿಂತ ಜಾಸ್ತಿ ಪ್ರೀತಿ ಕೊಟ್ಟು ಶ್ರಾವಣಿನ ಬೆಳೆಸಿದ್ದಾರೆ. ನಮ್ಮೆಲ್ರಿಗಿಂತ ಶ್ರಾವಣಿ ಕಂಡ್ರೆ ಅಪ್ಪನಿಗೆ ಜಾಸ್ತಿ ಪ್ರೀತಿ ಇತ್ತು. ಶ್ರಾವಣಿ ಅಪ್ಪನಿಗೆ ಮಗಳಿದ್ದಾರೆ. ಹಾಗಾಗಿ ಅಪ್ಪನ ಬಗ್ಗೆ ಅವಳಿಗೆ ನಿರ್ಧಾರ ತಗೊಳ್ಳುವಂತ ಹಕ್ಕಿದೆ. ಅಲ್ಲ ಅಣ್ಣ, ನೀನು ಅವ್ರನ್ನ ಕಳ್ಸ್ಕೊಡೋದಕ್ಕೆ ಒಪ್ಕೊಂಡ್ಬಿಟ್ಟ? ಅಲ್ಲ, ಅಷ್ಟಕ್ಕೂ ನಿನ್ಗೆ ಅವ್ರಿಗೆ ಸಾಕಕ್ ಅಷ್ಟು ಕಷ್ಟ ಆಗೋಯ್ತಾ? ಏಯ್ ಮುಚ್ಚೆ ಬಾಯಿ. ಸಾಕೋದು ಗೀಕೋದು ಅಂತ ದೊಡ್ಡ ದೊಡ್ಡ ಮಾತೆಲ್ಲ ಆಡಬೇಡ ನೀನು. ಇಷ್ಟು ದಿನ ನೀನೇ ಅವ್ರನ್ನ ಸಾಕಿರೋ ಥರ ಮಾತಾಡ್ತಾ ಇದೆಯಲ್ಲ. ಅಕ್ಕ ದೊಡ್ಡಪ್ಪನ ಕರ್ಕೊಂಡು ಹೋಗೋದನ್ನ ನಾನು ಒಪ್ಪಲ್ಲ. ಈಗಲೇ ಅಕ್ಕನ ಲೈಫ್ ಹಾಳಾಗಿದೆ, ಅಂಥದ್ರಲ್ಲಿ ದೊಡ್ಡಪ್ಪ ಅಲ್ಲಿಗೆ ಹೋದರೆ ಇನ್ನೂ ಹಾಳಾಗುತ್ತೆ. ದಯವಿಟ್ಟು ದೊಡ್ಡಪ್ಪನ ನಮ್ಮನೆಗೆ ಕರ್ಕೊಂಡು ಹೋಗೋಣ. ನನಗೆ ಶ್ರಾವಣಿ ಅದಕ್ಕೆ ತಗೊಂಡಿರೋ ಡಿಸಿಷನ್ನು ಸರಿ ಅಂತ ಅನಿಸ್ತಿದೆ. ಅವ್ರೇನೇ ಮಾಡಿದ್ರು ಅದು ಮಾವನ ಒಳ್ಳೇದಕ್ಕಾಗಿರುತ್ತೆ. ನಾವೆಲ್ಲರೂ ಅವ್ರನ್ನ ನಂಬೋಣ. ನಮ್ಮ ಅಕ್ಕನ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವಳ ಜೀವನ ಇನ್ನೂ ಹಾಳಾಗೋದು ಬೇಡ ಅಂತ ಹೇಳಿದ್ನಲ್ಲ, ನೀನು ಪಾಡಿಗೆ ನೀನು ಇದ್ಬಿಡು. ಅವಳಿಗೆ ಶ್ರಾವಣಿ ಅಕ್ಕನ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ. ನೀವು ಅತ್ಗೆ ನಾದ್ನಿ ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ನಮ್ಮಪ್ಪನ ವಿಚಾರಕ್ಕೆ ಬರಬೇಡಿ. ನಮ್ಮಪ್ಪನ್ ನಾನು ಎಲ್ಲೂ ಕಳ್ಸಲ್ಲ. ದೊಡ್ಡಪ್ಪನ ಬಗ್ಗೆ ನಿನಗೆ ಎಷ್ಟು ಗೊತ್ತು ನಿಶಿ? ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ ನೀನು? ಅವ್ರಿಗೇನ್ ಬೇಕು ಏನ್ ಬೇಡ ಅಂತ ನಿನಗೆ ಗೊತ್ತಿದ್ಯಾ? ಏನ್ ಟೆಸ್ಟ್ ಮಾಡ್ತಿದ್ಯಾ ಅಕ್ಕ? ಇಲ್ಲ, ತಿಳ್ಕೋಬೇಕಲ್ವಾ ನಾನು? ನಿನ್ ಹಠ ಇಲ್ಲಿ ನಡೆಯಲ್ಲ ಅಕ್ಕ. ಅಪ್ಪನ ವಿಚಾರಕ್ಕೆ ನೀನ್ ಬರಬೇಡ. ನೀನಾಯ್ತು, ನಿನ್ ಗಂಡನ ಮನೆ ಆಯ್ತು ಅಂತ ಇದ್ಬಿಡು ಅಷ್ಟೇ. ಪ್ರಭಾಕರ್ ಬಗ್ಗೆ ಏನಾದರೂ ಅಪ್ಡೇಟ್ ಕೇಳೋಣ ಅಂದರೆ ಈ ಶ್ರಾವಣಿ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಅಕ್ಕ, ಆ ಪ್ರಭಾಕರ್ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ಇಲ್ಲ ಮಮತಾ, ತಿಳ್ಕೊಬೇಕು ಅಂತ ನಾನು ಶ್ರಾವಣಿಗೆ ಫೋನ್ ಮಾಡ್ತಾನೆ ಇದ್ದೀನಿ. ಅವಳು ರಿಸೀವ್ ಮಾಡ್ತಾ ಇಲ್ಲ. ನನಗೆ ಯಾಕೋ ತುಂಬ ಟೆನ್ಷನ್ ಆಗ್ತಾ ಇದೆ. ಪ್ರಭಾಕರ್ಗೆ ನೆನಪೇನಾದರೂ ಬಂದ್ಬಿಟ್ಟಿದ್ಯಾ ಅಂತ? ಅದೇ ನನಗೆ ಗೊತ್ತಾಗ್ತಾ ಇಲ್ಲ ಮಮತಾ. ಅವನ ಕಂಡೀಷನ್ ಹೇಗಿದೆಯೋ ಏನೋ, ಅದನ್ನು ನಾವು ತಿಳ್ಕೊಳ್ಳೇಬೇಕು. ಸುಕನ್ಯಾ ಅವ್ರಿಗೆ ಫೋನ್ ಮಾಡಿ ಕೇಳ್ತೀಯಾ? ಮನೆಯವ್ರಿಗೆಲ್ಲ ಫೋನ್ ಮಾಡಿ ಕೇಳೋದು ಬೇಡ ಅನಿಸ್ತದೆ ಮಮತಾ. ಅಭಿಗೆ ಏನಾದರೂ ಕಾಲ್ ಬಂದಿತ್ತಾ? ನಾನು ಅವನ ಜೊತೆಲಿ ಇರಬೇಕಾದ್ರೆ ಕಾಲ್ ಬಂದಿಲ್ಲ. ವಾಟ್ ನಾನ್ಸೆನ್ಸ್ ಮಮತಾ. ಅಭಿ ಜೊತೆನೇ ಇರು ಅಂತ ನಾನು ಹಿಂಗೆ ಹೇಳಿರ್ಲಿಲ್ವಾ? ಅದಕ್ಕೆ ಅಲ್ವಾ ನಿನಗೆ ಆಫೀಸ್ಗೂ ಹೋಗು ಅಂತ ಹೇಳಿದ್ದು. ಅವನ ಆಫೀಸಿಂದ ನನ್ನ ಜೊತೆಲೇ ಮನೆಗೆ ಬಂದ. ಇವಾಗ ಬಾತ್ರೂಮ್ಗೆ ಹೋಗಿದ್ದಾನೆ, ಅಲ್ಲೂ ಅವನ ಹಿಂದೆನೇ ಹೋಗ್ಲಾ? ಎಷ್ಟು ಅಂತ ಫಾಲೋ ಮಾಡೋಕ್ಕಾಗುತ್ತೆ ಅಕ್ಕ? ಅವಳು ಅಭಿಗಾದರೂ ಒಂದು ಫೋನ್ ಮಾಡಿರ್ಬೇಕಲ್ವಾ? ಅಥವಾ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗೇನಾದರೂ ಹೋಗ್ಬಿಟ್ಟಿದ್ದಾರಾ? ಆ ಮನೇಲಿ ಆದ್ಯ ಇದ್ದಾಳಲ್ಲ, ಅವಳಿಗೊಂದು ಫೋನ್ ಮಾಡಿ ಏನು ವಿಷಯ ಅಂತ ವಿಚಾರಿಸ್ತೀಯಾ ಪ್ಲೀಸ್? ನಾನು ಅವಳಿಗೆ ಫೋನ್ ಮಾಡಲ್ಲ ಅಕ್ಕ. ನಂಗೆ ಅವಳ ವಾಯ್ಸ್ ಕೇಳಿದ್ರೇ ಇರಿಟೇಟ್ ಆಗುತ್ತೆ. ಅಯ್ಯೋ ರಾಮ, ನಾನು ಫೋನ್ ಮಾಡೋಣ ಅಂದರೆ ಅದಕ್ಕೆ ಮಾಡಿದೆ ನನಗೆ ಯಾಕೆ ಮಾಡಿದ್ರು ಅಂತ ಅನುಮಾನ ಪಡ್ತಾಳೆ.
ಈ ಮನೇಲಿದ್ದಾಗಲೇ ಯಾವಾಗಲೂ ನನ್ನ ಮೇಲೆ ಅನುಮಾನ ಇತ್ತು ಅವಳಿಗೆ. ಅಕ್ಕ, ಅಭಿ ಮುಂಚೆನೆ ಒಂದು ಮದುವೆ ಆಗಿದ್ದ ಅಲ್ವಾ? ಅದ್ರ ಬಗ್ಗೆ ನಿನ್ಗೇನಾದ್ರೂ ಗೊತ್ತಾ? ಮಮತಾ, ಈಗ ನಡೀತಾ ಇರೋ ವಿಷಯದ ಬಗ್ಗೆ ಮಾತಾಡು ಅಂದರೆ ಯಾವುದೋ ಹಳೇ ವಿಷಯ ಅಂತ ತೆಕ್ಕೊಂಡು ಮಾತಾಡ್ತಾ ಇದೆಯಲ್ಲಮ್ಮ. ಅಲ್ಲ ಅಕ್ಕ, ಇವತ್ತು ಆಫೀಸಲ್ಲಿ ತುಂಬ ಕ್ಯೂರಿಯಸ್ ಆದೆ. ಅಭಿ ಮೊದಲು ತಾಳಿ ಕಟ್ಟಿದ ಹುಡುಗಿ ಯಾರು ಅಂತ ತಿಳ್ಕೋಬೇಕು ಅಂತ. ಮಾಡೋ ಕೆಲಸನ ಬಿಟ್ಟು ಇನ್ನೇನೋ ಮಾಡೋಕ್ಕೆ ಹೋಗು ನೀನು. ಈಗ ಅವಳ ಬಗ್ಗೆ ಮಾತಾಡೋ ಟೈಮಾ ಮಮತಾ? ಹೋಗ್ಲಿ ಬಿಡು, ನೀನು ಯಾಕೆ ಕೋಪ ಮಾಡ್ಕೋತೀಯಾ? ನಾನು ಅಭಿ ಹತ್ರ ಹೋಗ್ತೀನಿ. ಪ್ರಭಾಕರ್ ಬಗ್ಗೆ ಏನೇ ವಿಷಯ ಗೊತ್ತಾದರೂ ಬಂದು ನಿಂಗೆ ಹೇಳ್ತೀನಿ. ಮಮತಾ ಯಾಕೆ ಅಭಿ ಮೊದಲನೇ ಮದುವೆ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದಾಳೆ? ನಿಶಿ, ಯಾಕೆ ಈಗೆಲ್ಲ ಮಾತಾಡ್ತಾ ಇದೆಯಾ? ಈಗ ನನಗೆ ಅವ್ರು ಹುಷಾರಾಗೋದು ಮುಖ್ಯ ಅಷ್ಟೇ. ಅವ್ರು ಹುಷಾರಾಗ್ಬೇಕು ಅಲ್ವಾ? ಸರಿ, ಅವ್ರು ಹುಷಾರಾಗೋದಕ್ಕೆ ನಿಮ್ಮನೆಗೆ ಏನಕ್ಕೆ ಬರ್ಬೇಕು? ನೀನೇ ಏನಕ್ಕೆ ನಿನ್ ಗಂಡನ ಹತ್ರ ಪರ್ಮಿಷನ್ ತಗೊಂಡು ನಮ್ಮಪ್ಪನ್ ನೋಡ್ಕೊಳಕ್ ನಮ್ ಜೊತೆ ಬರ್ಬಾರ್ದು? ಹಾಗೆಲ್ಲ ನನ್ಗಲ್ಲಿ ಬರೋದಕ್ಕೆ ಆಗೋದಿಲ್ಲ. ಯಾಕಾಗಲ್ಲ? ಯಾಕಾಗಲ್ಲ? ಅವರು ನಮ್ಮನೆಗೆ ಬಂದ್ರೆ ಮಾತ್ರ ಅವ್ರ ನೆನಪುಗಳು ಟ್ರಿಗರ್ ಆಗಕ್ ಸಾಧ್ಯ. ಏನು? ನೆನಪುಗಳು ಟ್ರಿಗರ್ ಆಗದ? ವಾಟ್ ಯು ಮೀನ್ ಅಕ್ಕ? ದೊಡ್ಡಪ್ಪ ಹೇಳಿರೋ ಹಾಗೆ ದೊಡ್ಡಪ್ಪಗೂ ನಮ್ಮನೆಗೂ ಏನೋ ಸಂಬಂಧ ಇದೆ. ಅವ್ರು ನಮ್ಮನೇಲಿ ಇದ್ರೇನೆ ಹೆಲ್ಪ್ ಆಗತ್ತೆ. ಏನು ಹೇಳ್ತಿದ್ಯಮ್ಮ ಶ್ರಾವಣಿ? ನಿಮ್ಮನೆಗೂ ಅಪ್ಪನಿಗೂ ಏನು ಸಂಬಂಧ ಇದೆ? ರೀ, ಎಲ್ಲರೂ ಹೀಗೆ ಪ್ರಶ್ನೆ ಕೇಳ್ತಾ ಇದ್ರೆ ಅವ್ರು ಏನಂತ ಉತ್ತರ ಕೊಡ್ತಾರೆ? ದಯವಿಟ್ಟು ಎಲ್ಲರೂ ಅಕ್ಕನ ನಂಬಿ. ಅಲ್ವೇ? ನಂಬಿ ನಂಬಿ ಅಂತ ಇಷ್ಟು ಬ್ಲೈಂಡ್ ಆಗಿ ಹೇಳಿದ್ರೆ ಹೇಗ್ ನಂಬಕ್ಕಾಗತ್ತೆ? ಹೌದಮ್ಮ, ಅದೇನು ವಿಷಯ ಅಂತ ಹೇಳು, ನಮಗೂ ಸ್ವಲ್ಪ ಧೈರ್ಯ ಬರುತ್ತೆ. ಈಗ ನನಗೆ ಯಾರು ಏನೂ ಕೇಳಬೇಡಿ. ಹೇಳೋ ಅಂಥ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಟೈಮ್ ಬಂದಾಗ ನಾನೇ ಎಲ್ಲ ಹೇಳ್ತೀನಿ. ಶ್ರಾವಣಿ ಅಕ್ಕ, ಏನೋ ವಿಷಯ ಇದೆ, ಆದ್ರೆ ನೀನ್ ಅದನ್ನ ಮುಚ್ಚಿಡ್ತಿದ್ಯಾ? ಅವ್ರೇನೋ ಮುಚ್ಚಿಡ್ತಾ ಇದ್ದಾರೆ ಅನ್ನೋದಲ್ಲ ವಿಷಯ. ಮಾವ ಹುಷಾರಾಗಬೇಕು, ಅದು ಇಂಪಾರ್ಟೆಂಟು. ಮಾವ ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಎಲ್ಲರೂ ಜೀವನ ಸರಿ ಹೋಗ್ಬೇಕು ಅಂತ ತಾನೆ ಶ್ರಾವಣಿ ಅದಕ್ಕೆ ಪ್ರಯತ್ನ ಮಾಡ್ತಿರೋದು. ಈಗ ಯಾರು ಅವ್ರನ್ನ ವಿರೋಧಿಸ್ಬೇಡಿ, ನಂಬಿ ಕಳಿಸ್ಕೊಡಿ. ನೀವೆಲ್ಲ ಸೇರಿ ಏನೋ ಪ್ಲಾನ್ ಮಾಡ್ಕೊಂಡಿದ್ದೀರಾ, ಅದಕ್ಕೆ ಅಲ್ವಾ ನಮ್ಮ ಹತ್ರ ಏನೂ ಹೇಳ್ತಾ ಇಲ್ಲ. ನಿನಗೆ ಹೇಗೆ ಬೇಕೋ ನೀನು ಅದು ತಿಳ್ಕೊ. ಇಲ್ಲಿ ಯಾರು ಬೇಡ ಅಂತಿಲ್ಲ. ಆದ್ರೆ ಇವತ್ತು ಯಾರೇ ಅಡ್ಡ ಬಂದ್ರು ಸರಿ, ದೊಡ್ಡಪ್ಪನ ಮನೆ ಕರ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ.